ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ 12ನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದಲ್ಲಿ 4ನೆಯ ಅಧ್ಯಾಯದಲ್ಲಿ ಮುಂದುವರೆದ 2ನೆಯ ಭಾಗ. ಅರ್ಥಪರತೆಯೇ ಪ್ರಧಾನ ಜೀವನ ಕ್ರಮವೂ ಗುರಿಯೂ ಆಗಿರುವ ಇಂದಿನ ಎಷ್ಟು ಜನರಿಗೆ ಈ ರಾಮಗುಣ ಅರ್ಥವಾದರೂ ಎಷ್ಟು ಜನರಿಗೆ ರುಚಿಸಿತು, ಅನುಕರಣೀಯವಾದೀತು. ಪಶ್ಚಿಮದವರನ್ನು ಕೇಳುವುದೇ ಬೇಡ. ಅವರನ್ನು, ಸಮಾಜವಾದದ ಗುಂಗಿನಲ್ಲಿರುವವರನ್ನು ಅನುಕರಿಸುವ ನಮ್ಮ ಸಮಾಜದ ಕುರುಡರಿಗೆ ಈ ರಾಮಧ್ಯೇಯ ಇಂದು ಹಿಡಿಸೀತೆ. ಶ್ರೀರಾಮ ಹಾಗೆ ಹೇಳಿದ್ದು ಮಾತ್ರವಲ್ಲ, ಹಾಗೆ ನಡೆದದ್ದು ಆ ದಿವ್ಯ ಚೇತನದ ಹಿರಿಮೆ. ರಾಜ್ಯ ಬಂದಾಗ ಹಿಗ್ಗಲಿಲ್ಲ, ವನವಾಸ ಬಂದಾಗ ಕುಗ್ಗಲಿಲ್ಲ. ಸುಖ ದುಃಖೇ ಭಯ ಕ್ರೋಧೌ ಲಾಭಾಲಾಭೌ ಭವಾಭವೌ ಯಚ್ಚ ಕಿಂಚಿತ್ ತಥಾಭೂತಂ ನನು ದೈವಸ್ಯ ಕರ್ಮ ತತ್. ಅಯೋಧ್ಯಾಕಾಂಡದ 12ನೇ ಸರ್ಗದ 22ನೇ ಶ್ಲೋಕ. ಸುಖ ದುಃಖಗಳು, ಭಯ ಕ್ರೋಧಾದಿ ಭಾವಗಳು, ಲಾಭ ನಷ್ಟಗಳು, ಪ್ರಗತಿ ವಿಗತಿಗಳು, ಇನ್ನೂ ಏನೇನು ಅನುಭವಗಳು ನಮಗೆ ಬರುವವೋ ಅವೆಲ್ಲ ನಮ್ಮ ಕರ್ಮಾನುಸಾರವಾಗಿ ದೇವರು ಕರುಣಿಸುವವು ಅಲ್ಲವೇ ಎಂಬ ಈ ರಾಮವಚನ ಅವನದೇ ಕೃಷ್ಣಾವತಾರದ ಇಂಥದ್ದೇ ಗೀತಾವಚನಕ್ಕೆ ಅರ್ಥ ಶಬ್ದಗಳಲ್ಲಿ ಎಷ್ಟು ಸಮೀಪ. ಸುಖ ದುಃಖೇ ಸಮೇ ಕೃತ್ವ ಇತ್ಯಾದಿ ಗೀತಾ 38ನೇ ಶ್ಲೋಕ. ಕೈಗೆ ಬಂದ ರಾಜ್ಯ ತಪ್ಪಿದ್ದಲ್ಲದೆ ಇದೇ ಮುಹೂರ್ತದಲ್ಲಿ ವನವಾಸ ಪ್ರಾಪ್ತಿಯೂ ಆದಾಗ ರಾಮನಿಗೇನೆನ್ನಿಸಿತು? ತದಪ್ರಿಯಂ ಅಮಿತ್ರಘ್ನಃ ವಚನಂ ಮರಣೋಪಮಂ ಶ್ರುತ್ವಾ ನ ವಿವ್ಯಥೆ ರಾಮಂ. ಅಯೋಧ್ಯಾಕಾಂಡದ 19ನೇ ಸರ್ಗ 1ನೇ ಶ್ಲೋಕ ಎನ್ನುತ್ತಾರೆ ಮಹರ್ಷಿ. ಆ ಮಾತು ಲೋಕರೂಢಿ. ಇತರರಿಗೆ ಅಪ್ರಿಯವೂ ಮರಣಕ್ಕೆ ಸಮಾನವಾದುದು ರಾಮನಿಗೆ ಕೊಂಚ ವ್ಯಥೆಯೂ ಉಂಟಾಗಲಿಲ್ಲವಂತೆ. ಚುನಾವಣೆಯಲ್ಲಿ ನಿಂತು ಸೋತವರಿಗೆ ಎಷ್ಟು ಜನಕ್ಕೆ ಈ ಅನುಭವ ಶಕ್ಯ? ಅಧಿಕಾರಕ್ಕೆ ಬರಲು, ಅದನ್ನುಳಿಸಿಕೊಳ್ಳಲು ಲೋಕವನ್ನೇ ಹಾಳುಗೆಡವಿದವರು, ಮಿತ್ರರನ್ನು ಶತ್ರುಗಳಂತೆ ಕೊಲ್ಲಿಸಿದವರು, ಏನೆಲ್ಲ ಮಾಡಿದವರು, ದುರ್ಯೋಧನ, ರಾವಣ ಪ್ರಾಯರು, ಔರಂಗಜೇಬನಂಥವರು, ನಮ್ಮ ಇಂದಿನ ರಾಜಕಾರಣಿಗಳಂಥವರು ಎಷ್ಟು ಜನ ಇಲ್ಲ? ಈ ರಾಮಗುಣ ಬಹುಜನರಿಗೆ ಅರ್ಥವೇ ಆಗಲಾರದು. ಆದರೂ ಆ ಪ್ರಸಂಗದಲ್ಲೂ ಶ್ರೀರಾಮ 2 ಕಾರಣಕ್ಕಾಗಿ ದುಃಖಪಟ್ಟನಂತೆ. ಒಂದು, ತಂದೆಯೇ ಸ್ವಯಂ ಬಾಯಿಬಿಟ್ಟು ವನವಾಸ ಮಾಡೆಂದು ಹೇಳುವುದು ಒಂದು. ತಾನೆಲ್ಲಿ ನಡೆಸಿಕೊಡದೆ ಹೋಗುವೆನೋ ಎಂದು ಅವನನ್ನು ತಂದೆಯೇ ಶಂಕಿಸಿದ್ದು. ಕೈಕೇಯಿ ಹೇಳಿದಂತೆ ನಿಜವಾಗಿದ್ದರೆ ತಾನು ದುಷ್ಟಪುತ್ರನೆಂದು ತಂದೆ ಭಾವಿಸಿದ ಸಂಭಾವ್ಯತೆಗಾಗಿ ಈ ದುಃಖ. 2, ತನ್ನ ಪಟ್ಟಾಭಿಷೇಕವನ್ನು ಎದುರು ನೋಡುತ್ತಿದ್ದ ಲಕ್ಷಗಟ್ಟಲೆ ಪ್ರಜೆಗಳಿಗೆ ತನ್ನ ನಿಮಿತ್ತ ನಿರಾಸೆಯಾದುದಕ್ಕಾಗಿ ಮತ್ತು ತಾನು ಕಾಡಿಗೆ ಹೊರಟ ಮೇಲೆ ತನ್ನವರಿಗೆ ಇನ್ನೇನು ಕೇಡು ಬಂದೀತೋ ಎಂದು ನಿರೀಕ್ಷಿಸಿ. ಈ ಮರ್ಮಗಳನ್ನರಿಯದೆ ಕೆಲವು ರಾಮಾಯಣದ ಭಕ್ತರಿಗೂ ಮರಳು ಮಾಡುವಂತಿರುವ ಈ ಶ್ಲೋಕಗಳನ್ನು ಗಮನಿಸಿ. ನೀನೀಗಲೇ ಹೊರಡಬೇಕು, ನಿನ್ನ ತಂದೆ ಅದುವರೆಗೂ ಮೇಲೇಳುವುದಿಲ್ಲ ಎಂದು ಕೈಕೇಯಿ ಒಂದು ಕಡೆ ಬೆದರಿಸುತ್ತಿದ್ದಾಳೆ. ಅತ್ತ ರಾಮನಿನ್ನೂ ತಾಯಿಗೂ ಸೀತೆಗೂ ಲಕ್ಷ್ಮಣನಿಗೂ ಈ ವನವಾಸ ವಾರ್ತೆ ತಿಳಿಸಿಲ್ಲ. ಇನ್ನೊಂದತ್ತ ಅಭಿಷೇಕಕ್ಕೆ ತಂದು ಒದಗಿಸಿದ ಪವಿತ್ರ ವಸ್ತುಗಳೆಲ್ಲ ದರ್ಬಾರು ಸಭೆಯಲ್ಲಿ ಹಾಗೇ ಬಿದ್ದಿವೆ. ರಾಮ ಅದನ್ನು ಬಳಸಿಯೇ ಅಂತಃಪುರದಿಂದಾಚೆ ಬರಬೇಕಾದ ಸಂದರ್ಭ. ಅದನ್ನು ಒಮ್ಮೆ ನೋಡಿಯೂ ನೋಡದಂತೆ ರಾಮ ಆಸ್ಥಾನದಿಂದ ಹೊರಬಿದ್ದನಂತೆ. ಅಭಿಷೇಚನಿಕಂ ಭಾಂಡಂ ಕೃತ್ವಾ ರಾಮಃ ಪ್ರದಕ್ಷಿಣಂ ಶನೈರ್ಜಗಾಮ ಸಾಪೇಕ್ಷೋ ದೃಷ್ಟಿಂ ತತ್ರ ವಿಚಾಲಯನ್. 19ನೇ ಸರ್ಗ 31ನೇ ಶ್ಲೋಕ. ಅಭಿಷೇಕದ ಪಾತ್ರೆಯನ್ನು ರಾಮ ಪ್ರದಕ್ಷಿಣೆ ಮಾಡಿದ. ಅದು ಪವಿತ್ರವಾದುದರಿಂದ ಅದರಿಂದ ಅಭಿಷೇಕ ತನಗೇ ಆಗಲಿ ಭರತನಿಗೇ ಆಗಲಿ ಅದು ದಿವ್ಯ ಎಂಬ ಭಾವನೆಯಿಂದ ಆ ವಸ್ತುಗಳನ್ನು ನೋಡುತ್ತಾ ಮೆಲ್ಲ ಮೆಲ್ಲಗೆ ಅತ್ತ ಇಟ್ಟ ದೃಷ್ಟಿಯನ್ನು ಚಲಿಸದೇ ಹೊರಟ ಎನ್ನುತ್ತದೆ ಶ್ಲೋಕ. ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲವಲ್ಲ ಎಂಬ ಆಶಾಭಂಗ ಭಾವದಿಂದ ಹಾಗೆ ನೋಡಿದನೇ. ಪಾಮರರು ಹಾಗೆಂದಾರು.
ಆದರೆ ಇದು ಅದರ ಮುಂದಿನ ಶ್ಲೋಕಕ್ಕೆ ವಿರೋಧ ತರುತ್ತದೆ. ನ ಚಾಸ್ಯ ಮಹತೀಂ ಲಕ್ಷ್ಮೀಂ ರಾಜನಾಶೋಪಕರ್ಷತಿ ಲೋಕಾಕಾಂತಸ್ಯ ಕಾಂತತ್ವಾಂ ಶೀತರಶ್ಮೇರಿವ ಕ್ಷಪ. 32ನೇ ಶ್ಲೋಕ. ಅಷ್ಟೊಂದು ಸಮೃದ್ಧವಾದ ರಾಜ್ಯಲಕ್ಷ್ಮಿಯೂ ತನಗೆ ನಷ್ಟವಾದರೂ ಅವನ ಮನಸ್ಥೈರ್ಯ ಲಕ್ಷ್ಮಿಯೂ ಕೊಂಚವೂ ಕುಸಿಯಲಿಲ್ಲ. ಎಷ್ಟಾದರೂ ಲೋಕಕಾಂತನಲ್ಲವೇ? ಲೋಕವನ್ನೆಲ್ಲ ತನ್ನತ್ತ ಸೆಳೆಯುವ ತೇಜಸ್ಸು, ಸೌಂದರ್ಯ, ಶಾಂತ ಮುಖಮುದ್ರೆ, ಪ್ರಸನ್ನ ಗಂಭೀರತೆಗಳು ಆ ರಾಮ ಮುಖದಲ್ಲಿದ್ದ ಮಹತೀ ಲಕ್ಷ್ಮಿ. ಇದಕ್ಕೆ ಈ ರಾಜ್ಯ ನಾಶ ಕುಂದು ತರಲಿಲ್ಲ ಎಂಬುದು ಶ್ಲೋಕ ಭಾವ. ಇಂಥ ಪ್ರಸನ್ನ ರಾಮನು ಆ ಅಭಿಷೇಕ ಸಂಭಾರಗಳನ್ನು ನೋಡುತ್ತಲೇ ಅಲ್ಲಿಂದ ಮುಂದೆ ಸರಿದನೆಂದರೆ ಏನರ್ಥ? ಭರತನಿಗೆ ಇವುಗಳಿಂದಲೇ ಚೆನ್ನಾಗಿ ಅಭಿಷೇಕ ನಡೆಯಲೆಂಬ ಭಾವನೆಯಿಂದ ನಿಟ್ಟಿಸಿ ನೋಡಿ ನಡೆದನು ಎಂದು ಗೋವಿಂದರಾಜರ ವಿವರಣೆ. ಎಂಥ ಇಂದ್ರಿಯ ನಿಗ್ರಹ, ಸಮಯ ಪ್ರಜ್ಞೆ ಇದು ಇದ್ದಿದ್ದರಿಂದಲೇ ರಾಮನ ಮುಖದಲ್ಲಿ ಯಾವ ವಿಕಾರವೂ ಆಗಲಿಲ್ಲ ಎನ್ನುತ್ತದೆ ಮುಂದಿನ ಶ್ಲೋಕ. ಆದರೆ ಇಲ್ಲೇ ಮುಂದೆ ಧಾರಯನ್ ಮನಸಾ ದುಃಖಂ ಇಂದ್ರಿಯಾಣಿ ನಿಗ್ರಹಿಚ್ಯ 35ನೇ ಶ್ಲೋಕ. ಮನಸ್ಸಿನಲ್ಲಿ ದುಃಖವನ್ನು ಧರಿಸಿ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಎಂದುದು. ಏಕೆಂದರೆ ತನಗೆ ಪಟ್ಟಾಭಿಷೇಕ ತಪ್ಪಿದ್ದಕ್ಕಲ್ಲ. ದುಃಖ ಮಾತುರ ಪ್ರಿಯ ಶಂಸಿವಾನ್ ಎಂದು ಇಲ್ಲೇ ಹೇಳುವಂತೆ ತಾಯಿಗೆ ಈ ಅಪ್ರಿಯವನ್ನು ಹೇಳಬೇಕಾಗಿದೆಯಲ್ಲ ಎಂಬ ದುಃಖದಿಂದ ಹೊರತು ಸ್ವಾರ್ಥ ದುಃಖದಿಂದಲ್ಲ. ಈ ಪರಾರ್ಥ ದುಃಖವನ್ನು ಶ್ರೀರಾಮಚಂದ್ರನ ಮುಖ್ಯ ಗುಣವನ್ನಾಗಿ ಮಹರ್ಷಿ ವಾಲ್ಮೀಕಿಯೇ ಅನೇಕ ಕಡೆಗಳಲ್ಲಿ ವರ್ಣಿಸಿದ್ದಾನೆ. ವ್ಯಸನೇಷು ಮನುಷ್ಯಾಣಾಂ ಭೃಶಂ ಭವತಿ ದುಃಖಿತಃ. ಅಯೋಧ್ಯಾಕಾಂಡದ 2ನೇ ಸರ್ಗದ 40ನೇ ಶ್ಲೋಕ. ರಾಜ್ಯದ ಪ್ರಜೆಗಳಿಗೆ ಯಾರಿಗಾದರೂ ವ್ಯಸನವೇರ್ಪಟ್ಟರೆ ತಾನು ಬೇಗ ಅಷ್ಟೇ ದುಃಖಪಡುವವನು ಎಂಬುದು ದಶರಥನ ಪ್ರಜೆಗಳ ವಾಕ್ಯ. ರಾಮನಿಗೆ ಏಕೆ ಪಟ್ಟ ಕಟ್ಟಬೇಕೆಂಬುದಕ್ಕೆ ಅವರು ಕೊಡುವ ಕಾರಣಗಳಲ್ಲಿ ಇದೂ ಒಂದು. ಇದು ಗುಣವರ್ಣನ ಪ್ರಸಂಗ. ದೊರೆಯಾಗುವವನಿಗೆ ಪ್ರಜೆಗಳಲ್ಲಿ ಅಷ್ಟು ಅನುಕಂಪ, ಸಹಾನುಭೂತಿ ಇರಬೇಕಾದುದು ಅವಶ್ಯ. ಅದು ರಾಮನಿಗಿತ್ತು ಎನ್ನುತ್ತದೆ ಈ ವರ್ಣನೆ. ಅದು ಅಸಹಾಯಕನ ನಿರ್ವೀರ್ಯತೆಗೆ ಕುರುಹಾದ ದುಃಖವಲ್ಲ. ಅದನ್ನು ಪರಿಹರಿಸಬಲ್ಲ ಶಕ್ತ ಪ್ರಭುವಿಗಿರಬೇಕಾದ ಪ್ರಜಾ ದುಃಖ ಸಂವೇದನೆಯ ಮೊದಲ ಹಂತ. ಇದಕ್ಕೆ ಉದಾಹರಣೆಯನ್ನಾಗಿ ವಾಲಿವಧೆಯ ನಂತರ ರಾಮನು ಸುಗ್ರೀವ ತಾರೆಯರ ದುಃಖದಲ್ಲಿ ಪಾಲ್ಗೊಂಡುದನ್ನು ತೋರಿಸಬಹುದು. ಸುಗ್ರೀವೇಣೈವ ದೀನೇನ ದೀನೋ ಭೂತ್ವಾ ಮಹಾಬಲಃ ಸಮಾನ ಶೋಕಃ ಕಾಕುಸ್ಥಃ ಪ್ರೇತಕಾರ್ಯಾಣ ಕಾರಕಯತ್. ಕಿಷ್ಕಿಂಧಾಕಾಂಡದ 25ನೇ ಸರ್ಗ 52ನೇ ಶ್ಲೋಕ. ಸುಗ್ರೀವ ವಾಲಿ ಸತ್ತ ಮೇಲೆ ಎಷ್ಟು ದೀನನಾದನೋ ತಾನು ಮಹಾಬಲನಾಗಿದ್ದು ಅಷ್ಟೇ ದೀನನಾಗಿ ಅವನಷ್ಟೇ ಶೋಕಿಸುತ್ತಾ ಶ್ರೀರಾಮನು ಆ ವಾಲಿಯ ಉತ್ತರ ಕೃತ್ಯಗಳನ್ನು ಸುಗ್ರೀವನಿಂದ ಮಾಡಿಸಿದನು. ಹಾಗಾದರೆ ವಾಲಿಯನ್ನು ಕೊಂದುದೇಕೆ, ಆಮೇಲೆ ದುಃಖಪಟ್ಟುದೇಕೆ ಎನ್ನುವುದಾದರೆ, ಮೊದಲನೆಯದು ರಾಜ್ಯ ಕರ್ತವ್ಯ, ಎರಡನೆಯದು ಮನುಷ್ಯ ಧರ್ಮ. ದೊಂಬಿಯ ಮೇಲೆ ಪೊಲೀಸ್ ಅಧಿಕಾರಿಯು ಗುಂಡಿನ ಮಳೆಗರೆಯುವ ಪ್ರಸಂಗ ಬರುವುದೂ ಉಂಟು. ಹಾಗೆ ಸತ್ತವರನ್ನು, ಅವರ ಕಡೆಯವರನ್ನು ಆಸ್ಪತ್ರೆಯಲ್ಲಿ ನೋಡುವುದು, ಸಂತೈಸುವುದೂ ಉಂಟು. ವಿಧಿ ಈ ಎರಡನ್ನೂ ಸಜ್ಜನರಿಗೆ ಕೂಡಿಸಿಯೇ ಕೊಡುವುದು ಒಂದು ವಿಪರ್ಯಾಸ. ಯಾವ ಸುಸಂಸ್ಕೃತ ದಂಡನಾಯಕನೂ ಒಮ್ಮಿಲೆಯೇ ಶತ್ರು ಸಂಹಾರಕ್ಕೆ ಇಳಿಯುವುದಿಲ್ಲ. ಶ್ರೀರಾಮನಂತೂ ರಾವಣನನ್ನು ಬಗ್ಗಿಸಿ ಸರಿದಾರಿಗೆ ತರಲೆಂದೇ ಯತ್ನಿಸಿದರೂ ಹಾಳು ರಾವಣ ಮಾತ್ರ ಆ ರಾಮನ ಕೈಲಿ ಸತ್ತರೂ ಅವನಿಗೆ ಬಗ್ಗಬಾರದೆಂದು ನಡೆದುಕೊಂಡನೆಂದು ಮಹರ್ಷಿಯೇ ವರ್ಣಿಸಿದ್ದಾನೆ. ಜೇತವ್ಯಂ ಇತ ಕಾಕುಸ್ಥಃ ಮರ್ತವ್ಯಂ ಇತಿ ರಾವಣಃ. ಯುದ್ಧಕಾಂಡದ 109ನೇ ಸರ್ಗ 7ನೇ ಶ್ಲೋಕ. ಇದು ರಾಮನ ಕರುಣೆಗೆ ನಿದರ್ಶನ. ರಿಪೂಣಾಂ ಅಪಿವತ್ಸಲಾಹ, ಶತ್ರುಗಳಲ್ಲಿಯೂ ವಾತ್ಸಲ್ಯ ಬುದ್ಧಿಯುಳ್ಳವನು ಎಂಬ ವರ್ಣನೆ ರಾಮಾಯಣದಲ್ಲಿ ಪದೇ ಪದೇ ಬರುವುದು ಇದಕ್ಕಾಗಿಯೇ. ಮೊದಲ ದಿನದ ನೇರ ಯುದ್ಧದಲ್ಲಿಯೇ ರಾವಣ ಸೋತಾಗ ಏನಾಯಿತು ಬಲ್ಲಿರ?
ರಾವಣನ ಸಾರಥಿ ಸತ್ತ, ಕುದುರೆಗಳು ಸತ್ತವು, ರಥ ಛತ್ರಿ ಪುಡಿ ಪುಡಿಯಾದವು, ರಾವಣನ ಆಯುಧಗಳೆಲ್ಲ ನಾಶವಾದವು, ಕಿರೀಟವೂ ಹಾಳಾಯಿತು. ಇಂದ್ರನ ವಜ್ರಾಯುಧದ ಆಘಾತಕ್ಕೆ ಕ್ಷೋಭೆಗೊಳ್ಳದ ರಾವಣ ರಾಮಬಾಣದ ಏಟಿಗೆ ಜರ್ಝರಿತನಾಗಿ ಕೈಯಲ್ಲಿದ್ದ ಎಲ್ಲ ಬಿಲ್ಲು ಬಾಣಗಳು ತಾವಾಗಿಯೇ ಕೆಳಗುರುಳಿದವು. ಅವನು ಕೈಯಲ್ಲುಳಿಸಿಕೊಳ್ಳಲು ಯತ್ನಿಸಿದರೂ ಆಗಲಿಲ್ಲ. ಇದನ್ನೇ ಶ್ರೀರಾಮಪ್ರಭು ಶರಣಾಗತಿಯನ್ನಾಗಿ ಭಾವಿಸಿದನೆಂದು ಕಾಣುತ್ತದೆ. ಶಸ್ತ್ರ ಕೆಳಗಿಟ್ಟವನನ್ನು ಕರುಣೆಯಿಂದ ನೋಡಿ ಹೇಳುತ್ತಾನೆ, ಅಯ್ಯ, ಇದು ಭಯಂಕರ ಯುದ್ಧ ಮಾಡಿ ದಣಿದಿರುವೆ, ಊರಿಗೆ ಹೋಗು. ಎಲ್ಲರಿಗೂ ಆಶ್ವಾಸನೆ ಸಮಾಧಾನ ಹೇಳಿ ನಾಳೆ ಮತ್ತೆ ರಥ ಹತ್ತಿ ಸಾರಥಿಯೊಡನೆ ಬಿಲ್ಲು ಬಾಣ ಹೊತ್ತು ಬಾ. ನನ್ನ ಪರಾಕ್ರಮವನ್ನು ನೋಡುವಂತೆ. ಇದು ಎಂಥ ಕಾರುಣ್ಯ! ಯುದ್ಧಕಾಂಡದ 59ನೇ ಸರ್ಗ 142-143 ಶ್ಲೋಕಗಳು. ಯತ್ತಾದೃಶಾಗಸಂ ಅರಿಂ ರಘುವೀರ ವೀಕ್ಷ ವಿಶ್ರಮ್ಯ ತಂ ಇತಿ ಮಮೋಚಿತ ಮುಗ್ಧಮಾಜೌ ಕೋಯಂ ಗುಣಾಃ ಕತರಕೋಟಿಗತಾಃ ಕಿಯಾನ್ವಾ ಕಸ್ಯ ಸ್ತುತೆ ಪದಮೋ ಹೋ ಬತ ಕಸ್ಯ ಭೂಮಿಃ ಅತಿಮಾನುಷಸ್ತವ. 27ನೇ ಶ್ಲೋಕ. ಎಂಬ ಕೂರೇಶರ ಉದ್ಗಾರ ಎಷ್ಟು ಉಚಿತ! ಪತ್ನಿಯನ್ನೇ ಕದ್ದ ಕಳ್ಳ, 10 ತಿಂಗಳು ಕಣ್ಣಿಗೆ ಕಾಣದೆ ತಲೆಮರೆಸಿಕೊಂಡಿದ್ದ ದ್ರೋಹಿ ಇಂದು ಕಣ್ಣಿಗೆ ಬಿದ್ದು ಸೋತು ಹಣ್ಣಾಗಿ ಸುಲಭವದ್ಯನಾಗಿ ಕೈಗೆ ಸಿಕ್ಕಾಗ ಹೀಗೆ ಬಿಡುವರುಂಟೆ? ವಿಶ್ರಮಿಸಿಕೊಂಡು ಬಾ ಎಂದು ಶತ್ರುವಿಗೂ ಕಾರುಣ್ಯ ತೋರುವ ರಣಧೀರನುಂಟೆ? ಇದು ಎಂಥ ಗುಣ! ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದ ವಿಶೇಷ ಗುಣಗಳನ್ನು ನಾಳಿನ ಭಾಗದಲ್ಲಿ ಮುಂದುವರಿಸೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.